ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ಇದೇ ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇರುವಂತಹದ್ರೆ ಈ ಕೂಡಲೇ ಕೆಳಕ ಅಂತ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದರ ಮೂಲಕ ನಾವು ಅಪ್ಲೋಡ್ ಮಾಡುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ನೋಟಿಫಿಕೇಶನ್ ಮೂಲಕ ಕಂಡು ಬರುತ್ತೆ. ವಿಷಯವನ್ನ ಬೇಗ ತಿಳ್ಕೊಳ್ಬಹುದು, ಹಾಗೆ ವಿಡಿಯೋನ ಬೇಗ ನೋಡಬಹುದು. ಪರಾಭವ ನವ ಸಂವತ್ಸರದ ವರ್ಷ ರಾಶಿಫಲದಲ್ಲಿ ಕನ್ಯಾ ರಾಶಿಯ ವರ್ಷಫಲವನ್ನು ನಾವು ತಿಳ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪಂಡಿತ್ ಸುದರ್ಶನ್ ಭಟ್ ಮಾಡ್ತಾ ಇರುವಂತಹ ನಮಸ್ಕಾರಗಳು. ಕನ್ಯಾ ರಾಶಿ ವರ್ಷಫಲ ಹೇಗಿದೆ ಅನ್ನುವಂಥದ್ದು ನೋಡೋದಾದ್ರೆ, ಈ ವರ್ಷ ನಿಮಗೆ ಆಶಾದಾಯಕ ವರ್ಷ ಅಂತ ಹೇಳ್ಬೋದು. ಆಶಾದಾಯಕ ವರ್ಷ ಆದ್ರೆ ಆರಂಭದಿಂದನೇ ಅಲ್ಲ, ಆರಂಭದಲ್ಲಿ ಸ್ವಲ್ಪ ಕಷ್ಟಗಳನ್ನು ಅನುಭವಿಸಬೇಕು. ಒಂದು ಕಷ್ಟವನ್ನ ಪಟ್ಟಾಗ ಮುಂದೆ ಸುಖ ಅನ್ನುವಂಥದ್ದಲ್ವಾ. ಸೊ ಅದೇ ರೀತಿಯಾಗಿ ಆರಂಭದಲ್ಲಿ ಸ್ವಲ್ಪ ಕಷ್ಟಗಳಿದ್ದೇ ಇರುವಂತಹದ್ದು. ಕೆಲಸ ಮಾಡುವಾಗ ಅಥವಾ ಕೆಲಸದ ಸಮಯ ಅಥವಾ ನೀವೇನ್ ಕೆಲಸ ಮಾಡ್ತಾ ಇರ್ತೀರೋ ಅದರ ಮೇಲೆ ಅಷ್ಟು ಉತ್ಸಾಹ ಇಲ್ಲದೆ ಇರುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಕೌಟುಂಬಿಕ ಕಲಹದಿಂದ ಮಾನಸಿಕ ತೊಂದರೆಗಳು, ಅಶಾಂತಿ, ನಿರೀಕ್ಷೆಗೂ ಮೀರಿ ಏನ್ ಲಾಭ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೋ ನಿಮ್ಮ ನಿರೀಕ್ಷೆಯಷ್ಟು ಲಾಭ ಬರದೇ ಇರುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇದು ಕೂಡ ನಿಮಗೆ ಸ್ವಲ್ಪ ಬೇಸರವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಇನ್ನು ನ್ಯಾಯಾಲಯ ಪ್ರಕರಣದಲ್ಲಿ ಏನಾದ್ರು ನಡೀತಾ ಇದ್ರೆ ಅದಕ್ಕೆ ತಡೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ನೀವೇನೋ ಆಗತ್ತೆ ಮುಗಿದೋಗತ್ತಪ್ಪ ಪ್ರಕರಣ ಅನ್ನುವಂಥದ್ದು ನೀವು ಯೋಚನೆ ಮಾಡಿದ್ರೆ ಅಲ್ಲಿ ತಡೆ ಬಂದು ಮತ್ತೆ ಅದು ಮುಂದೂಡುವಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಆದ್ರೆ ಗುರು ಜೂನ್ 2026ರಿಂದ ಅಕ್ಟೋಬರ್ ವರೆಗೆ ಹಾಗೆ ಫೆಬ್ರವರಿ 2027ರಿಂದ ವರ್ಷಾಂತ್ಯದವರೆಗೆ ಏನು ನಿಮ್ಮ ಲಾಭದ ಸ್ಥಾನದಲ್ಲಿ ಇರುತ್ತಾನೋ ಇದರಿಂದ ಉದ್ಯೋಗದಲ್ಲಿ ಆ ಸಮಯದಲ್ಲಿ ನಿಮಗೆ ಉದ್ಯೋಗದ ತೊಂದರೆಗಳಿದ್ರೆ, ಉದ್ಯೋಗದಲ್ಲಿ ಅಶಾಂತಿಗಳಿದ್ರೆ ಅದೆಲ್ಲ ನಿವಾರಣೆ ಆಗಿ ಉತ್ತಮ ಫಲವನ್ನ ಪಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಸಮಾಜದಲ್ಲಿ ಒಂದು ಉತ್ತಮವಾದ ಉನ್ನತ ಮನ್ನಣೆಯನ್ನ ಪಡಿತೀರಾ ಅನ್ನುವಂತಹದ್ದು. ಅದಲ್ಲದೆ ಗಣಿತ ಮತ್ತು ವಿಜ್ಞಾನ ಸಂಬಂಧ ವಿಷಯಗಳ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪ್ರಶಸ್ತಿಯನ್ನ ಪಡೆಯುವಂತಹದ್ದು. ಸ್ಟೇಟ್ ಲೆವೆಲ್ ಇರ್ಬೋದು, ನ್ಯಾಷನಲ್ ಲೆವೆಲ್ ಇರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಇರ್ಬೋದು. ಇಂತಹ ಒಂದು ಇದರಲ್ಲಿ ಪ್ರಶಸ್ತಿಯನ್ನ ಗೆಲ್ಲುವ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಇನ್ನು ವಿದೇಶ ಪ್ರಯಾಣ ಯೋಗ ಅನ್ನುವಂತ ನಾವಿಲ್ಲಿ ನೋಡಬಹುದು. ಕನ್ಯಾ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಕಾರಣಾಂತರಗಳಿಂದ ಉದ್ಯೋಗವೋ ಅಥವಾ ಟ್ರಿಪ್ಪೋ, ಫ್ಯಾಮಿಲಿ ಟ್ರಿಪ್ ಏನೋ ಒಟ್ಟಿನಲ್ಲಿ ಒಂದು ಇದರಿಂದ ವಿದೇಶಕ್ಕೆ ಹೋಗುವಂತಹ ಯೋಗಗಳು ಕಂಡು ಬರ್ತಾ ಇದೆ. ಅಡಿಗೆ ಮಾಡುವಂತವರಿಗೆ ಅಥವಾ ಆಹಾರ ಸಂಬಂಧ ಕೆಲಸ ಮಾಡುವಂತಹವರಿಗೆ ಈ ವರ್ಷ ಅಧಿಕ ಲಾಭವನ್ನ ಪಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದಲ್ಲದೆ ಅವಿವಾಹಿತರಿಗೆ ವಿವಾಹ ಯೋಗ ಈ ವರ್ಷ ಕಂಡು ಬರ್ತಾ ಇರುವಂತಹದ್ದು ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಆಗಿದೆ. ಇನ್ನು ಕುಟುಂಬದಲ್ಲಿ ಹೊಸಬರ ಸೇರ್ಪಡೆ, ಅದನ್ನ ಹೇಳಿದ್ದು, ವಿವಾಹ ಆದ್ರೆ ಹೊಸಬರ ಸೇರ್ಪಡೆ ಆಗೇ ಆಗತ್ತೆ. ಸೊ ಕುಟುಂಬದಲ್ಲಿ ಹೊಸಬರ ಸೇರ್ಪಡೆಯನ್ನ ಗಮನಿಸಬೇಕಾದ ಅಂಶ ಆಗಿದೆ. ಇನ್ನು ಗುರು ನಿಮ್ಮ ವ್ಯಯಸ್ಥಾನಕ್ಕೆ ಏನು ಹೋಗ್ತಾನೋ ಒಂದು ನವೆಂಬರ್ ಇಂದ ಡಿಸೆಂಬರ್ ಕೊನೆಯವರೆಗೆ ಸ್ವಲ್ಪ ಸಮಸ್ಯೆಗಳು ಮತ್ತೆ ಉದ್ಭವಿಸುವಂತಹದ್ದು ಗಮನಿಸಬೇಕಾದ ಅಂಶ ಆಗಿದೆ. ಆ ಒಂದು ಸಮಯದಲ್ಲಿ ಒಂದು ಅಶುಭವಾಗಿ ಅಂದ್ರೆ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಆರೋಗ್ಯದಲ್ಲಿ ಜಠರ ಮತ್ತೆ ಗಂಟಲಿನ ಬೇನೆ ಉಂಟಾಗುವಂತಹದ್ದು. ಹಾಗೆ ಚಿತ್ರಾ ನಕ್ಷತ್ರದವರಿಗೆ, ಎಸ್ಪೆಷಲಿ ಚಿತ್ರಾ ನಕ್ಷತ್ರದವರಿಗೆ ಶಸ್ತ್ರಚಿಕಿತ್ಸೆ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಕನ್ಯಾ ರಾಶಿ ಚಿತ್ರಾ ನಕ್ಷತ್ರದವರಿಗೆ ಸ್ವಲ್ಪ ಶಸ್ತ್ರಚಿಕಿತ್ಸೆಗಳ ಒಂದಿದು ಹೆಚ್ಚು ಕಂಡು ಬರ್ತಾ ಇದೆ. ಇನ್ನು ಆದಷ್ಟು ಈ ವರ್ಷ ಯಾವುದೇ ರೀತಿಯಾದಂತಹ, ಅದರಲ್ಲೂ ಗುರು ವ್ಯಯಸ್ಥಾನದಲ್ಲಿ ಹೋದಾಗ ಸಾಲ ಮಾಡುವಂತಹದ್ದಿರಬಹುದು ಅಥವಾ ಕೈಗಡವನ್ನು ಪಡೆಯುವಂತಹದ್ದು ಇರಬಹುದು, ಯಾವತ್ತೂ ಮಾಡಬೇಡಿ. ಆದಷ್ಟು ಈ ವರ್ಷ ಸಾಲವನ್ನ ಮಾಡದೇ ಇದ್ರೆ ಒಳ್ಳೆಯದು. ಅದರಲ್ಲೂ ನವೆಂಬರ್ ಇಂದ ಏನು ಡಿಸೆಂಬರ್ ವರೆಗೆ ಕೊನೆಯವರೆಗೆ ಏನು ಗುರು ವ್ಯಯಸ್ಥಾನದಲ್ಲಿ ಇರ್ತಾನೋ ಆ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಸಾಲವನ್ನ ಮಾಡಬೇಡಿ. ಇನ್ನೊಂದು ಮುಖ್ಯ ವಿಷಯಪ್ಪ ಏನಪ್ಪಾ ಅಂತಂದ್ರೆ, ಒಂದು ಸ್ತ್ರೀಯಿಂದ ಪರಿಚಯ ಇರಬಹುದು, ಅಪರಿಚಿತ ಇರಬಹುದು, ಒಟ್ಟಿನಲ್ಲಿ ಯಾವುದೋ ಒಂದು ಸ್ತ್ರೀ ಒಬ್ಬಳ ಒಂದು ಕಾರಣದಿಂದ ಈ ವರ್ಷ ನಿಮಗೆ ಒಂದು ದೊಡ್ಡ ಸಮಸ್ಯೆ ಬರುವಂತಹದ್ದು ಕಂಡು ಬರ್ತಾ ಇದೆ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಹೆಣ್ಣು ಮಕ್ಕಳ ಜೊತೆ ವ್ಯವಹಾರ ಮಾಡುವಾಗ ಆ ಕನ್ಯಾ ರಾಶಿ ಹೆಣ್ಣು ಮಕ್ಕಳೇ ಇರಬಹುದು, ಗಂಡು ಮಕ್ಕಳೇ ಇರಬಹುದು, ಯಾರೇ ಇರಬಹುದು, ಒಂದು ಹೆಣ್ಣಿನಿಂದ ನಿಮಗೆ ತೊಂದರೆ ಅನ್ನುವಂತಹದ್ದು ಗಮನಿಸಬೇಕಾದ ಅಂಶ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಒಂದು ಪರಾಭವನ ಸಂವತ್ಸರವನ್ನು ನೀವು ಒಳ್ಳೆ ರೀತಿಯಲ್ಲಿ ಕಳಿಬೇಕು,
ಅಂತ ಯೋಚನೆ ಮಾಡ್ತಾ ಇದ್ರೆ ಸದಾ ಕಾಲ ಗಣಪತಿಯ ಆರಾಧನೆಯನ್ನ ಮಾಡಿ. ವಿಘ್ನ ನಿವಾರಕ ಗಣಪತಿ ಆರಾಧನೆಯ ಮೂಲಕ ನಿಮ್ಮ ಎಲ್ಲ ವಿಘ್ನಗಳು ನಾಶ ಆಗಿ ಒಳ್ಳೆಯ ದಿನಗಳನ್ನ ಕಾಣ್ತೀರಾ ಅಂತ ಹೇಳ್ತಾ, ಮತ್ತೊಮ್ಮೆ ಪರಾಭವ ಸಂವತ್ಸರ ನಿಮಗೆ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.